ಸೊ ನಾವು ಕುಡಿತಿರೋ ನೀರಲ್ಲಿ ಹೈಡ್ರೋಜನ್ ಆಕ್ಟಿವೇ ಇಲ್ಲ. ನೀರು ನಿಮ್ಮ ಸೆಲ್ ಒಳಗಡೆ ಎಂಟರ್ ಆಗಬೇಕು, ಅಲ್ಲಿರೋ ಕಸಾನ್ ತೆಗಿಬೇಕು. ಬಟ್ ನಾವು ಕುಡಿತಿರೋದು ಏನಾಗ್ತಿದೆ, ಸೆಲ್ ಒಳಗಡೆ ಎಂಟ್ರಿ ಆಗ್ತಿಲ್ಲ, ಸೀದಾ ಒಳಗಡೆ ಎಕ್ಸಿಟ್ ಆಯ್ತು. ಸೊ ನಿಮ್ ಬಾಡಿ ಹೈಡ್ರೇಟ್ ಆಗಲ್ವಲ್ಲ. ಸೊ ನಿಮ್ ಬಾಡಿ ಹೈಡ್ರೇಟ್ ಆಗಿಲ್ಲ ಅಂತ ಹೇಳಿದ್ರೆ ಕಾಯಿಲೆಗೆ ನೀವು ಪ್ಲಾನ್ ಮಾಡ್ಕೊಡ್ತೀರಾ ಅಂತ. ಕೆಲವೊಂದು ಮಿನರಲ್ಸ್ಗಳು ಮೂಲವಾಗಿ ಸಿಗೋದು ನಮ್ಮ ನೀರಿಂದ. ನಮ್ಮ ಬಾಡಿ ಆಕ್ಟಿವೇಟ್ ಆಗಬೇಕು, ರನ್ ಆಗಬೇಕು, ಫಂಕ್ಷನ್ ಆಗಬೇಕು ಅಂದ್ರೆ ಮಿನರಲ್ಸ್ಗಳು ಬೇಕು, ವಾಟರ್ ಬೇಕು. ನಮ್ಮ ಎಂಟೈರ್ ಬಾಡಿ ನೋಡಿದಾಗ 70% ನಾವು ವಾಟರ್ನೇ. ಆರ್ಒದಲ್ಲಿ ಕಂಪ್ಲೀಟ್ ಮಿನರಲ್ಸ್ ತೆಗೆದ್ಬಿಟ್ಟು ಆಯ್ತಾ, ಅದ್ರಲ್ಲಿ ಏನು ನಮಗೆ ಪ್ಲಸ್ ಇದೆ ಮೈನಸ್ ಇದೆ ಎಲ್ಲ ತೆಗೆದ್ಬಿಟ್ಟು ಆಯ್ತಾ ನಾವು ನೀರು ಕುಡಿತಾ ಇದೀವಿ ಅಂದ್ರೆ ಖಾಲಿ ಬ್ಲ್ಯಾಂಡ್ ನೀರು ಕುಡಿತೀವಿ, ದಾಹ ತಿರುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ಮುಗಿದೋಯ್ತು. ಒಬ್ಬ ಆವರೇಜ್ ಮನುಷ್ಯನಿಗೆ 150ರಿಂದ 200 TDS ಬೇಕು. ಅದರಲ್ಲಿ ಆಲ್ಕಲೈನ್ ಸಿಕ್ಬಿಟ್ರೆ ಅದ್ಭುತ. ಸೊ ಆಲ್ಕಲೈನ್ ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಮಿನರಲ್ಸ್ಗಳು ಸಪರೇಟ್ ಆಗ್ತವೆ. ಅಂದ್ರೆ ಕಬ್ಬಿಣಾಂಶ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು. ಅದೇ ಅಸಿಡಿಕ್ ಅಂತ ಬಂದಾಗ ಅಸಿಡಿಕ್ ಅಯಾನ್ಸ್ ಆಯ್ತಾ, ಸಲ್ಫೇಟ್, ಮತ್ತೆ ಕ್ಲೋರೈಡ್, ಕ್ಲೋರಿನ್. ತುಂಬಾ ಜನ ನಿದ್ದೆ ಬರೋ ರಾತ್ರಿ 3 ಗಂಟೆ ನಿದ್ದೆ ಮಾಡ್ತಾರೆ, 4 ಗಂಟೆ ನಿದ್ದೆ ಮಾಡ್ತಾರೆ. ಒನ್ ಆಫ್ ದ ರೀಸನ್ ಮಿನರಲ್ ಡಿಫಿಷಿಯನ್ಸಿ. ಅದಕ್ಕೆ ಅಂತ ಮ್ಯಾಗ್ನೀಷಿಯಂ ಸಪರೇಟ್ ಆಗಿ ಒಂದು ಸಪ್ಲಿಮೆಂಟ್ ತಗೋತಿದ್ದಾರೆ, ಜಿಂಕ್ ಸಪ್ಲಿಮೆಂಟ್, ಇನ್ನೊಂದೇನೋ ಸಪ್ಲಿಮೆಂಟ್ಸ್. ಸೊ ರೀಸನ್ ಇದೇ ಬರಲಿ ಅಂತ. ಸೊ ನಿಮಗೆ ನೀರಲ್ಲಿ ಫ್ರೀಯಾಗಿ ದೇವ್ರು ಕೊಡ್ತಾ ಇದ್ದಾರೆ ಆ ಮಿನರಲ್ಸ್ನ. ಬಟ್ ನಾವು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು ನಮ್ಗೆ ಬರ್ತಾ ಇಲ್ಲ. ನಮ್ಮ ಅಪ್ಪಂಗೆ ಡಯಾಬಿಟಿಸ್ ಇತ್ತು, ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ನನಗೂ 100% ಆಗುತ್ತೆ ಅಂತ 40 ವರ್ಷದ ಮೇಲೆ ಕೇರ್ಲೆಸ್ ಮಾಡೋದು. ತಿನ್ನು ಗುರು, ಎಷ್ಟು ತಿಂದ್ರೆ ಏನಂತ, ತಿನ್ನು, ಹೆಂಗಿರೋ ಸಾಯೋದಿದ್ದೇ ಇದೆ ಅಲ್ವಾ. ಆ ಡೈಲಾಗ್ ಹೊಡ್ಕೊಂಡು ನಾವೇನ್ ಮಾಡ್ತಿದೀವಿ, ಸಿಕ್ಕಾಬಡೆ ತಿಂತಾ ಇದೀವಿ. ಸೊ ಡ್ಯಾಮೇಜ್ ಮಾಡಿ 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 ಒಂದಿನ ಬಾಡಿಗೆ ರೆಸ್ ಇರುತ್ತಲ್ಲ, ಒಂದು ಲಿಮಿಟ್ ಕೈ ಬಿಡುತ್ತೆ. ಸೊ ಆಯ್ತು ಗುರು, ನನ್ನ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಒಂದು ಮನುಷ್ಯನ ಕಾಯಿಲೆ ಬರ್ತಿದೆ, ಕ್ಯಾನ್ಸರ್ ಬರ್ತಿದೆ, 2 ರೀಸನ್. ಒಂದು ಹೈಪಾಕ್ಸಿಯಾ ಅಂತ ಹೇಳ್ತಾರೆ. ಸೊ ಇನ್ನೊಂದು ಬಂದ್ಬಿಟ್ಟು ಅಸಿಡಿಕ್ ನೇಚರ್ ಆಗ್ತಿರೋದು ಅಂತ. ನೀವೇನೇ ಊಟ ಮಾಡ್ತೀರಾ ಅದೆಲ್ಲ ಕನ್ವರ್ಟ್ ಆಗೋದೇ ಶುಗರ್ಗೆ. ಆಯ್ತಾ, ನಿಮ್ ಬಾಡಿ ಏನ್ ಮಾಡುತ್ತೆ, ಅದಕ್ಕೆ ಆಕ್ಟ್ ಮಾಡುತ್ತೆ. ಪ್ಯಾನ್ಕ್ರಿಯಾಗ್ಲಿ ಏನ್ ಮಾಡುತ್ತೆ, ನಿಮ್ಗೆ ಇನ್ಸುಲಿನ್ ಬಿಡುಗಡೆ ಮಾಡೋ ಸ್ಟಾರ್ಟ್ ಮಾಡುತ್ತೆ. ಸೊ ಇನ್ ಕೇಸ್ ನನ್ನ ಪ್ಯಾನ್ಕ್ರಿಯಾದಲ್ಲಿ ಇನ್ಸುಲಿನ್ ಸಫಿಷಿಯಂಟ್ ಆಗಿ ಬರ್ತಿಲ್ಲ ಅಂದ್ರೆ, ಸೊ ಅದಿರೋ ಅಷ್ಟು ಟೈಮು ಕಿಡ್ನಿ ಫಿಲ್ಟರ್ ಮಾಡಬೇಕು, ಪ್ಯೂರಿಫೈ ಮಾಡಬೇಕಿದ್ರೆ ಆ ಬ್ಲಡ್ ಅಲ್ಲಿ ಥಿಕ್ನೆಸ್ ಜಾಸ್ತಿ ಆಗ್ಬಿಟ್ಟಿದೆ, ಸಕ್ಕರೆ ಅಂಶ ಜಾಸ್ತಿ ಇದೆ, ಪಾಕತರ ಆಗೋಗಿದೆ. ಸೊ ಕಿಡ್ನಿಗೆ ಅನ್ವಾಂಟೆಡ್ ಆಗಿ ಲೋಡ್ ಕೊಡ್ತಾ ಇದೀವಿ ನಾವು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನ್ಯೂಟ್ರಿಷನಿಸ್ಟ್ ನವೀನ್ ಕುಮಾರ್ ಅವರ ಎಪಿಸೋಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾಕೆ ಚಿಕ್ಕ ಚಿಕ್ಕ ಏಜಲ್ಲೇ ಕಾಯಿಲೆಗಳು ಬರ್ತಾ ಇದೆ, ಯಾಕೆ ನಾವು ಟ್ಯಾಬ್ಲೆಟ್ಸ್ಗಳ ಮೊರೆ ಹೋಗ್ತಾ ಇದ್ದೀವಿ. ಒಂದು ಸಲ ಟ್ಯಾಬ್ಲೆಟ್ ತೊಗೊಂಡ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟನ್ನು ತಗೊತಾನೆ ಇರ್ತೀವಿ, ಆದರೆ ಕಾಯಿಲೆ ಎಲ್ಲೂ ಕೂಡ ಕಡಿಮೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು, ನಾವು ಹೆಂಗೆ ಬದುಕಬೇಕು, ನಾವು ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾದಂತಹ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಮಾಡ್ತಾ ಇದೆ. ಇವತ್ತು ಕೂಡ ನವೀನ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಎಲ್ಲೋ ಓದಿದ್ದೆ ನಾನು, ನಾವು ಕುಡಿತಿರುವಂಥ ನೀರೇ ಸರಿ ಇಲ್ಲ, ಇದ್ರ ಬಗ್ಗೆ ಪ್ರೋಗ್ರಾಮು ಮಾಡಿದೆ. ಆಮೇಲೆ ಗೊತ್ತಾಯ್ತು ನಾವು ಕುಡಿತಿರುವಂಥ ನೀರಿಂದಲೇ ಕಾಯಿಲೆಗಳು ಬರ್ತಾ ಇದೆ ಅಂತ. ಇದು ರೈಟ್ ಆರ್ ರಾಂಗ್ ಸರ್? ನೀರ್ ನೇಚರ್ ಕೊಟ್ಟಿದ್ದಾರೆ ಸರ್, ನೀರ್ ದೇವ್ರು ನಮ್ಗೆ ಕೊಟ್ಟಿದ್ದಾರೆ, ಅದ್ರಲ್ಲಿ ಏನ್ ಬೇಕು ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ. ನಾವ್ ಅದನ್ನ ಹಾಳು ಮಾಡಿ ತಗೊಂಡು ಆರೋಗ್ಯ ಹಾಳು ಮಾಡ್ಕೋತೀವಿ ಅಂತ ಹೇಳ್ಬೋದು ಅಷ್ಟೇ. ಏನಾಗಿದೆ, ಯಾವ ನೀರು ಕುಡಿಬೇಕು ಆ ನೀರು ಕುಡಿತಾ ಇಲ್ಲ. ನಾವು ಕುಡಿತಿರುವಂತ ನೀರು ಅಂತ ಹೇಳಿದ್ರೆ ನಾವು ಕೆಟ್ಟ ನೀರನ್ನು ಕುಡಿದ್ರೆ ಕಾಯಿಲೆ ಬರುತ್ತೆ. ಇದು ಪಾಯಿಂಟ್. ನಾವೇನ ನೀರೇ ಸರಿ ಇಲ್ಲ ಅಂದ್ಬಿಟ್ಟು ನೀರ್ ಏನ್ ಮಾಡ್ತಪ್ಪ ಅಲ್ವಾ ಸರ್. ದೇವ್ರ ನೀರ್ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ, ನಾವ್ ಅದನ್ನ ಯೂಸ್ ಮಾಡೋ ರೀತಿ ಹಾಳು ಮಾಡ್ಕೋತಿದೀವಿ ಅಷ್ಟೇ. ಆಯ್ತಾ, ಕೆಲವೊಂದು ಇತ್ತೀಚೆಗೆ ಒಂದು ಟ್ರೆಂಡ್ ಏನಪ್ಪಾ ಅಂದ್ರೆ ನಮ್ಮನೇಲಿ ಆರ್ವೋ ಇರಬೇಕು ಅಂತ, ರಿವರ್ಸ್ ಆಸಪ್ಸ್ ಇರಬೇಕು. ಯಾಕೆ, ನಾನು ಅಂದ್ರೆ ಒಂದು 20 ವರ್ಷ 15 ವರ್ಷ ಹಿಂದೆ ನನ್ನ ಮಗಳು ಹುಟ್ಟಿದಾಗ ಸೊ ನಾನು ಯೋಚನೆ ಮಾಡಿದ್ದಾನೆ ಅಂದ್ರೆ ನನ್ನ ಮಗಳು ಹುಟ್ಟಿದಾಳೆ ಈಗ. ನಿಮ್ಗೂ ಮಗು ಇದ್ದಾಳೆ ಚಿಕ್ಕವಳು. ನಮ್ಗೆಲ್ಲ ಥಾಟ್ ಏನಂದ್ರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ನಾವು ಬೆಸ್ಟ್ ಕೊಡ್ಬೇಕು ಅವ್ರಿಗೆ. ಆಯ್ತಾ, ನಾವು ಮನೇಲಿ ಒಂದು ಆರ್ವೋ ಇದ್ಬಿಟ್ರೆ ಮಗು ಒಳ್ಳೆ ನೀರು ಸಿಗುತ್ತೆ. ಈ ಥಾಟ್ ನಮಗೂ ಇದ್ದಿದ್ದು. ನಮಗೂ ಅವಾಗ ಇನಿಷಿಯಲ್ ಡೇಸ್ ನಮಗೂ ಅದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ. 18 ವರ್ಷದಿಂದ ನಮಗೆ ಅಷ್ಟು ಇದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಸೊ ಆರ್ವೋ ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು. ಓಕೆ, ಆರ್ವೋದಲ್ಲಿ ನೀರು ಕುಡಿದ್ರೆ ಕ್ಲೀನ್ ಇರುತ್ತೆ, ಪ್ಯೂರ್ ಇರುತ್ತೆ, ಚೆನ್ನಾಗಿ ಕುಡಿಸ್ಬಿಟ್ರೆ ಮಕ್ಳು ಚೆನ್ನಾಗಿ ಆಗ್ತಾರೆ ಅಂತ. ಸೊ ಲೇಟರ್ ಆನ್ ಬರ್ತಾ ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಈ 15 ವರ್ಷ 20 ವರ್ಷದಲ್ಲಿ ಏನು ಆರ್ವೋ ಇಂಟ್ರೊಡಕ್ಷನ್ ಆಯ್ತು, ಅಲ್ಲಿಂದ ಆಚೆ ತುಂಬಾ ಕಾಯಿಲೆಗಳು ಬರ್ತಿರೋದು. ಆರ್ವೋ ಇಂಟ್ರೊಡ್ಯೂಸ್ ಮಾಡಿರ್ತಪ್ಪ, ಆರ್ವೋ ಮಷಿನ್ ಮಾಡ್ತಿರೋರು ತಪ್ಪ, ಅದ್ರ ಟಾಪಿಕ್ ನಾನು ಮಾತಾಡಕ್ ಹೋಗ್ತಿಲ್ಲ. ಆಯ್ತಾ, ನಾಲೆಜ್ ಕೊರತೆ, ನಮ್ಗಿರೋಂಥ ನಾಲೆಜ್ ಕೊರತೆ. ಆಯ್ತಾ, ಸೊ ಒಬ್ರು ಬರ್ತಾರೆ, ಆರ್ವೋ ಟೆಕ್ನಿಷಿಯನ್ ಮನೆಗೆ ಬರ್ತಾರೆ, ಆರ್ವೋ ಇನ್ಸ್ಟಾಲ್ ಮಾಡ್ತಾರೆ, ನಿಮ್ಗೆ ಟೇಸ್ಟ್ ಕೊಡ್ತಾರೆ, ನೀರು ಸಖತ್ತಾಗಿದೆ ಸರ್, ಟೇಸ್ಟ್ ಇರ್ಲಿ ಅಂತ ಬಿಟ್ಬಿಡ್ತೀವಿ. ಅದರಲ್ಲಿ ಮಿನರಲ್ ಎಷ್ಟಿದೆ, ನನಗೆ ಅದರಲ್ಲಿ ಸಿಗುವಂತ ನೀರು ಕುಡಿಯೋ ಉದ್ದೇಶ ಏನ್ ಸರ್, ಮೂಲ, ವಾಟ್ ಇಸ್ ದ ರೀಸನ್? ನಾನು ಅನ್ಕೊಂಡಿರೋದೇನೋ ಬಾಯಾರಿಕೆ ಆಯ್ತು, ನೀರು ಕುಡಿದೆ, ನೀರು ಸರಿ ಹೋಯ್ತು. ನಮ್ಮ ಲಾಜಿಕ್ ಇಷ್ಟೇ, ಕರೆಕ್ಟಾ? ಸೊ ನಮ್ಮ ಬಾಡಿ ನೋಡಿದಾಗ, ನೀವು ನಮ್ಮ ಎಂಟೈರ್ ಬಾಡಿ ನೋಡಿದಾಗ 70% ಹೆಣ್ಮಕ್ಳಲ್ಲಾಗಿರ್ಬೋದು ಗಂಡ್ ಮಕ್ಳಲ್ಲಾಗಿರ್ಬೋದು 70% ನಾವು ವಾಟರ್ನೇ. ಆಯ್ತಾ, ನಾವಾಗಿರೋದೇ ವಾಟರಿಂದ. ಸೊ ನಮಗೆ ಮೂಲ ಅಂದ್ರೆ ನಮಗೆ ಕೆಲವೊಂದು ಮಿನರಲ್ಸ್ಗಳು ಮೂಲವಾಗಿ ಸಿಗೋದು ನಮ್ಮ ನೀರಿಂದ.
ಹೌದು. ಸಿ ನಮ್ಮ ಬಾಡಿ ಆಕ್ಟಿವೇಟ್ ಆಗಬೇಕು, ರನ್ ಆಗಬೇಕು, ಫಂಕ್ಷನ್ ಆಗಬೇಕು ಅಂದ್ರೆ ನಮ್ಗೆ ನೀರು ಅಂದ್ರೆ ಮಿನರಲ್ಸ್ಗಳು ಬೇಕು, ವಾಟರ್ ಬೇಕು. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್. ಸೊ ನಾವು ಕುಡಿಯೋ ನಾವು ನೀರು ಕುಡಿಯೋ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಗೆ ಅದ್ರಲ್ಲಿ ಸಿಗೋಂಥ ನ್ಯೂಟ್ರಿಷನ್ ಸಿಗ್ಲಿ ಅಂತ, ಮಿನರಲ್ ಸಿಗ್ಲಿ ಅಂತ ಕುಡಿಯೋದು ನೀರು. ಆಯ್ತಾ? ಬಾಡಿಗೆ ರಿಕ್ವೈರ್ಮೆಂಟ್ ಅಂತ ಕುಡಿಯೋದು. ಬಟ್ ಇವತ್ತೇನು ಮಾಡ್ತಿದೀವಿ, ಆರ್ ಒ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿದೀವಿ ಅಂದ್ರೆ ಆರ್ ಒದಲ್ಲಿ ಕಂಪ್ಲೀಟ್ ಮಿನರಲ್ಸ್ ತೆಗೆದ್ಬಿಟ್ಟು, ಆಯ್ತಾ, ಅದ್ರಲ್ಲಿ ಏನು ನಮಗೆ ಪ್ಲಸ್ ಇದೆ ಮೈನಸ್ ಇದೆ ಎಲ್ಲ ತೆಗೆದ್ಬಿಟ್ಟು, ಆಯ್ತಾ, ನಾವು ನೀರು ಕುಡಿತಾ ಇದೀವಿ ಅಂದ್ರೆ ಖಾಲಿ ಬ್ಲ್ಯಾಂಡ್ ನೀರು ಕುಡಿತಾ ಇದೀವಿ, ಅದ್ರಲ್ಲಿ ಏನೂ ಇಲ್ಲ. ಸುಮ್ಮನೆ ನೀರು ಕುಡಿತೀವಿ, ದಾಹ ತಿರುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ಮುಗಿದೋಯ್ತು. ಅದು ಬಾಡಿಗೆ ಹೈಡ್ರೇಟ್ ಮಾಡ್ತಿಲ್ವಾ ಏನೂ ಗೊತ್ತಿಲ್ಲ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಒಂದು ಕ್ಯಾನ್ಸರ್ ಅಂತ ಕಾಯಿಲೆ ಅನ್ಕೊಳ್ಳೋಣ. ಸೊ ಕ್ಯಾನ್ಸರ್ ಬರೋಕ್ಕೆ 2 ರೀಸನ್ ಇದೆ ಸರ್. ಒಂದು ಮನುಷ್ಯನ ಕಾಯಿಲೆ ಬರ್ತಿದೆ, ಕ್ಯಾನ್ಸರ್ ಬರ್ತಿದೆ, 2 ರೀಸನ್. ಒಂದು ಹೈಪಾಕ್ಸಿಯಾ ಅಂತ ಹೇಳ್ತಾರೆ. ಸೊ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಅಸಿಡಿಕ್ ನೇಚರ್ ಆಗ್ತಿರೋದು ಅಂತ. ಡಾಕ್ಟರ್ ಓಟೋ ಎಂಟ್ರಿಚ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ನೊಬೆಲ್ ಪ್ರಶಸ್ತಿ ತಗೊಂಡಿದ್ದಾರೆ. ಆ ವ್ಯಕ್ತಿ ಹೇಳ್ತಾರೆ ಕಾಯಿಲೆ ಅಂದರೆ ಕ್ಯಾನ್ಸರ್ ಬರೋಕ್ಕೆ 2 ರೀಸನ್ ಅಂತ, 2 ರೀಸನ್ ಹೇಳ್ತಾರೆ ಅವರು. ಆಯ್ತಾ? ನೊಬೆಲ್ ಕೊಟ್ಟಿದ್ದಾರೆ, ಸುಮ್ಮನೆ ತಮಾಷೆಗತ್ತೆ ಕೊಟ್ಟಿಲ್ಲ. ದೇರ್ ಈಸ್ ಅ ರೀಸನ್. ಕರೆಕ್ಟ್ ಅಲ್ವಾ? ಸೊ ನಾವು ಇವತ್ತೇನಾಗಿದ್ದೀವಿ ಅಂದರೆ ನಾವೇನು ಊಟ ಮಾಡ್ತಾ ಇದ್ದೀವಿ, ಎವ್ರಿಥಿಂಗ್ ಇಸ್ ಅಸಿಡಿಕ್. ಅಂದರೆ ನಾವು ಊಟ ಮಾಡ್ತಿರೋದು ಮೆಜಾರಿಟಿ ಇವತ್ತು ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ರೈಸ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಎಲ್ಲಾನು. ಇವತ್ತು ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಹಣ್ಣು ತಿಂದೆ, ಎಷ್ಟು ತರಕಾರಿ ತಿಂದೆ ಅಂತ ಯಾರನ್ನ ನೀವು ಕೇಳಿದ್ರೆ, ಆಯ್ತಾ, ಏನೂ ತಿಂತಿರಲ್ಲ ಅವರು. ಆಯ್ತಾ? ಯಾವತ್ತು ಒಂದು ಬಾಳೆಹಣ್ಣು ತಿಂದೆ ಸರ್, ಒಂದು ಆಪಲ್ ತಿಂದೆ ಸರ್, ಇಷ್ಟೇ. ಅಂದ್ರೆ ನಿಮ್ಗೆ ಏನು ಅಂದ್ರೆ ಆಸಿಡಿಕ್ ಮತ್ತೆ ಆಲ್ಕಲೈನ್ ಅಂತ ಹೇಳ್ತೀವಿ ನಾವು. ಆಯ್ತಾ? 2 ಪ್ರವೃತ್ತಿ ಇರ್ತವೆ ವಾಟರಲ್ಲಿ. ಸೊ ಆ ವಾಟರ್ ಎಲ್ಲ ಇರ್ತವೆ ಸರ್. ಒಂದು ನೀರು ಅಂತ ಹೇಳಿದ್ರೆ ಅದ್ರಲ್ಲಿ ಎಲ್ಲ ಮಿನರಲ್ಸ್ ಇರುತ್ತೆ, ಆಲ್ಕಲೈನ್ ಮಿನರಲ್ಸ್ ಇರುತ್ತೆ, ಅಸಿಡಿಕ್ ಮಿನರಲ್ಸ್ ಇರುತ್ತೆ. ಆಯ್ತಾ? ನಾವು ಕುಡಿಬೇಕಾಗಿರೋದು ವಾಟರ್ ಅಂತ ಹೇಳಿದ್ರೆ ಆಲ್ಕಲೈನ್ ಜಾಸ್ತಿ ಇರೋಂಥ ವಾಟರ್ ಕುಡಿಬೇಕು. ಓಕೆ. ಅಂದ್ರೆ ಆಲ್ಕಲೈನ್ ಅಂದ್ರೆ ಅದೊಂದು ಕನ್ಫ್ಯೂಷನ್ ಇದೆ. ಆಯ್ತಾ? ಅದನ್ನ ಕ್ಲಾರಿಟಿ ಮಾಡೋಣ. ಸೊ ಆಲ್ಕಲೈನ್ ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಮಿನರಲ್ಸ್ಗಳು ಸಪ್ರೇಟ್ ಆಗ್ತವೆ, ಅಂದರೆ ಇರ್ತವೆ, ಸಪ್ರೇಟ್ ಆಗಿರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ಐರನ್ ಅಂದರೆ ಕಬ್ಬಿಣಾಂಶ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು. ಸೊ ಇವೆಲ್ಲ ಇದೇನು ಮೆಜಾರಿಟಿ ಇದಾವಲ್ಲ, ಸೊ ಇಂಥ ಮಿನರಲ್ಸ್ಗಳು ಆಲ್ಕಲೈನ್ ವಾಟರ್ ಇರ್ತವೆ. ಸೊ ಆಲ್ಕಲೈನಲ್ಲಿ ಆ ಮಿನರಲ್ಸ್ ಇರ್ತವೆ. ಅದೇ ಅಸಿಡಿಕ್ ಅಂತ ಬಂದಾಗ ಅಸಿಡಿಕ್ ಅಯಾನ್ಸು, ಆಯ್ತಾ, ಸಲ್ಫೇಟು, ಮತ್ತು ಕ್ಲೋರೈಡ್, ಕ್ಲೋರಿನ್, ಸೊ ಇದೆಲ್ಲ ಅಸಿಡಿಕ್ ವಾಟರ್ ಇರ್ತವೆ. ಆಯ್ತಾ? ನಮಗೆ ಬಾಡಿಗೆ ಮೆಜಾರಿಟಿ ಸಿಗ್ಬೇಕಾದ್ರೆ ಆಲ್ಕಲೈನಲ್ಲಿ ಮಿನರಲ್ ಸಿಗ್ಬೇಕಾದಲ್ಲಿ ಅದು ದಟ್ ಇಸ್ ಥ್ರೂ ವಾಟರ್. ಆಯ್ತಾ? ನಾವು ಕುಡಿತಿರೋ ವಾಟರಲ್ಲಿ ಮಿನರಲ್ ಸಿಗ್ತಿರೋದೇ ದೊಡ್ಡ ಪ್ರಾಬ್ಲಮ್ ನಮಗೆ ಇವತ್ತು. ಓಕೆನಾ? ಸೊ ನೀವು ಇವತ್ತು ಕ್ಯಾಲ್ಸಿಯಂ ಆಗಿರ್ಬೋದು ವಾಟರ್ನೇ ಸಿಗೋದು, ನಮ್ಗೆ ಆಲ್ಕಲೈನ್ ವಾಟರ್ನೇ ಸಿಗೋದು. ಇತ್ತೀಚೆಗೆ ನೋಡಿ, ನೀವು ಅಬ್ಸರ್ವ್ ಮಾಡಿ, ಲಾಸ್ಟ್ ಒಂದು 15 years ಇಂದೀಚೆಗೆ ತುಂಬ ಜನ ಮಂಡಿ ನೋವು ಅಂತ ಹೇಳ್ತಾರೆ. ಸೊ ದೆರ್ ಇಸ್ ಮಲ್ಟಿಪಲ್ ರೀಸನ್ಸ್ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ಸೊ ತುಂಬ ಜನ, ನಾನು ಆ್ಯಕ್ಚುಲಿ ಒಬ್ಬರ ಮನೆಗೆ ಈ ಥರ ಡಿಸ್ಕಷನ್ ಕೂತಾಗ ನಾನು ಹೇಳಿದೆ, ಅವ್ರು ತುಂಬ ಸರಿ ಸರ್ಜರಿ ಮಾಡ್ತಾರೆ, ನೀರು ಸರ್ಜರಿ ಮಾಡ್ತಾರೆ ನಮ್ಮ ಅಕ್ಕನಿಗೆ, ಆದರೂ ಸರಿ ಹೋಗ್ತಿಲ್ಲ ಅವರು ಅಂತ ಹೇಳಿದ್ರು. ನಿಮ್ಮ ಮನೇಲಿ ಯಾವ ವಾಟರ್ ಯೂಸ್ ಮಾಡ್ತೀರಾ ಅಂತ ಕೇಳಿದೆ. ಆಯ್ತಾ? ಸೊ ಅವ್ರು ಹೇಳಿದ್ರು, ಇಲ್ಲ ಸರ್, ನಾವು ಆರ್ ಒನ್ ಯೂಸ್ ಮಾಡೋದು ತುಂಬ ಕ್ಲೀನ್ ವಾಟರ್, ನಾನು ತುಂಬ ಚೆನ್ನಾಗಿ ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಮೇ ಬಿ ನಿಮ್ಮ ಆರ್ ಒದಲ್ಲಿ TDS ತುಂಬ ಕಡಿಮೆ ಇರ್ಬೋದು ಸರ್ ಅಂತಂದೆ. TDS ತುಂಬ ಲೋ ಇರ್ಬೋದು ಅಂತಂದೆ. ಇಲ್ಲ ಸರ್, ನಾನು ತುಂಬ ಪರ್ಫೆಕ್ಟ್, ತುಂಬ ಕ್ವಾಲಿಫೈಡ್ ಅವರು, ತುಂಬ ನಾನು ಪರ್ಫೆಕ್ಟ್, ನನಗೆಲ್ಲ ಚಾನ್ಸೇ ಇಲ್ಲ ಮಿಸ್ ಆಗೋಕ್ಕೆ, ನಮ್ಮೇಲೆ ಒಳ್ಳೆ ಮಿನರಲ್ಸ್ ಇರುತ್ತೆ, ಅದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು. ಸರಿ, ಸುಮ್ಮನೆ ಚೆಕ್ ಮಾಡೋಣ, ನಿಮ್ಮ ಹತ್ರ ಮೀಟರ್ ಇದೆಯಾ ಅಂದರೆ ಇತ್ತು ಬೈ ಚಾನ್ಸ್. ಆಯ್ತಾ? ಮೀಟರ್ ಚೆಕ್ ಮಾಡಿದಾಗ ವಾಟ್ರಲ್ಲಿ ಬರೀ ಅವ್ರದ್ದು TDS ಇದ್ದಿದ್ದು ಬರೀ 4, ಅಂದರೆ ಖನಿಜಾಂಶಗಳಂತ ಹೇಳ್ತೀವಲ್ಲ ಸರ್, ಬರೀ 4 ಇದೆ ಅದರಲ್ಲಿ. ಒಬ್ಬ ಆವ್ರೇಜ್ ಮನುಷ್ಯನಿಗೆ 150ರಿಂದ 200 TDS ಬೇಕು. ಓಕೆನಾ? ಅದರಲ್ಲಿ ಆಲ್ಕಲೈನ್ ಸಿಕ್ಬಿಟ್ರೆ ಅದ್ಭುತ. ಸೊ ಬಾಡಿಲಿ ಏನೆಲ್ಲ ಮಿನರಲ್ಸ್ಗಳು ಇವತ್ತು ನೋಡಿ, ಹೆಣ್ಮಕ್ಳಿಗೆ 20 ವರ್ಷ 25 ವರ್ಷ ಕ್ರಾಸ್ ಆಗ್ತಿದ್ದಾಗೇನೆ ಐರನ್ ಡಿಫಿಷಿಯನ್ಸಿ ಬರ್ತಿದೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬರ್ತಿದೆ, ಮೆಗ್ನೀಷಿಯಂ. ತುಂಬ ಜನಕ್ಕೆ ನಿದ್ದೆ ಬರಲ್ಲ, ಗೊತ್ತಿದೆ ನಿಮಗೆ. ರಾತ್ರಿ 3 ಗಂಟೆ ನಿದ್ದೆ ಮಾಡ್ತಾರೆ, 4 ಗಂಟೆ ನಿದ್ದೆ ಮಾಡ್ತಾರೆ. ಅದಕ್ಕೂ ಮಲ್ಟಿಪಲ್ ರೀಸನ್ಸ್ ಇದೆ. ಒನ್ ಆಫ್ ದ ರೀಸನ್, ಆಯ್ತಾ, ಡಿಫಿಷಿಯನ್ಸಿ, ಮಿನರಲ್ ಡಿಫಿಷಿಯನ್ಸಿ. ಆಯ್ತಾ? ಅದಕ್ಕೆ ಅಂತ ಮ್ಯಾಗ್ನೀಷಿಯಂ ಸಪ್ರೇಟ್ ಆಗಿ ಒಂದು ಸಪ್ಲಿಮೆಂಟ್ ತಗೋತಿದ್ದಾರೆ ನಿದ್ದೆ ಬರಲಿ ಅಂತ ಹೇಳಿ, ಜಿಂಕ್ ಸಪ್ಲಿಮೆಂಟ್, ಇನ್ನೊಂದೇನೋ ಸಪ್ಲಿಮೆಂಟ್ಸು. ಸೊ ರೀಸನ್ ನಿದ್ದೆ ಬರಲಿ ಅಂತ. ಸೊ ನಿಮಗೆ ನೀರಲ್ಲಿ ಫ್ರೀಯಾಗಿ ದೇವ್ರು ಕೊಡ್ತಾ ಇದ್ದಾರೆ ಆ ಮಿನರಲ್ಸ್ನ, ಬಟ್ ನಾವು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ನಮ್ಗೆ ಬರ್ತಾ ಇಲ್ಲ. ಸೊ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ನೀರಲ್ಲಿ ಆಗ್ತಿರೋದಂದ್ರೆ ಅದೇ ಹೇಳಿದ ಸರ್, ನೀರಲ್ಲಿ ಒಂದು ಹೈಡ್ರೋಜನ್ ಇರಬೇಕು, H2O ಅಂತ ಹೇಳ್ತೀವಲ್ವಾ. ಸೊ 2 ಮಾಲಿಕ್ಯೂಲ್ ಹೈಡ್ರೋಜನ್, 1 ಮಾಲಿಕ್ಯೂಲ್ ಆಕ್ಸಿಜನ್ ಇರಬೇಕು ವಾಟರಲ್ಲಿ. ಸೊ ನಾವು ಕುಡಿತಿರೋ ನೀರಲ್ಲಿ ಹೈಡ್ರೋಜನ್ ಆಕ್ಟಿವೇ ಇಲ್ಲ. ಹೈಡ್ರೋಜನ್ ಆಕ್ಟಿವೇ ಸಿಗ್ತಿಲ್ಲ ನಿಮಗೆ. ಸೊ ನಿಮ್ಮ ಬಾಡಿ ಹೈಡ್ರೇಟ್ ಹೆಂಗಾಗುತ್ತೆ? ಸೊ ನೀರಿನ ಕೆಲಸ ಏನು ಸರ್? ಆಯ್ತಾ? ನೀರು ನಿಮ್ಮ ಸೆಲ್ ಒಳಗಡೆ ಎಂಟರ್ ಆಗಬೇಕು, ಅಂದರೆ ಕೋಶಗಳೊಳಗಡೆ ಎಂಟರ್ ಆಗಬೇಕು, ಅಲ್ಲಿರೋ ಕಸಾನ್ ತೆಗಿಬೇಕು, ಅಲ್ಲಿರೋಂಥ ಸೆಲ್ನ ನೀವು ಅಂದರೆ ನರಿಶ್ ಮಾಡಬೇಕು, ಅದ್ರ ಪೋಷಣೆ ಮಾಡಬೇಕು. ಬಟ್ ನಾವು ಕುಡಿತಿರೋದು ಏನಾಗ್ತಿದೆ, ಸೆಲ್ ಒಳಗಡೆ ಎಂಟ್ರಿ ಆಗ್ತಿಲ್ಲ, ಸೀದಾ ಒಳಗಡೆ ಆಯಿತು, ಎಕ್ಸಿಟ್ ಆಯಿತು. ಸೊ ನಿಮ್ಮ ಬಾಡಿ ಹೈಡ್ರೇಟ್ ಆಗಲ್ವಲ್ಲ. ಸೊ ನಿಮ್ಮ ಬಾಡಿ ಹೈಡ್ರೇಟ್ ಆಗಿಲ್ಲ ಅಂತ ಹೇಳಿದ್ರೆ ಕಾಯಿಲೆಗೆ ನೀವು ಪ್ಲಾನ್ ಮಾಡ್ಕೊಡ್ತೀರಾ ಅಂತ. ಸೊ ಮಿನರಲ್ ಡಿಫಿಷಿಯನ್ಸಿ, ತುಂಬಾ ಜನಕ್ಕೆ ಮಿನರಲ್ ಡಿಫಿಷಿಯನ್ಸಿ ಇದೆ ಇವತ್ತು. ಆಯ್ತಾ? ವೈಟಮಿನ್ ಡಿ ಲೆಕ್ಕನೇ ಇಲ್ಲ, ವೈಟಮಿನ್ B12, ವೈಟಮಿನ್ ಡಿ ಡಿಫಿಷಿಯನ್ಸಿ ಇದ್ದೇ ಇದೆ. ಸೊ ಮಿನರಲ್ ಡಿಫಿಷಿಯನ್ಸಿ ಕೂಡ ಆಗ್ತಿದೆ ನಮಗೆ. ಇದನ್ನೆಲ್ಲ ಒಂದು ನೀರಿಂದ ಸರಿ ಮಾಡ್ಕೋಬಹುದು. 100% ಸರ್, 100%. ಅದೇ ಹೇಳಿದ್ನಲ್ಲ, ನಾಲೆಜ್ ಇಸ್ ಪವರ್ ಅಂತೀವಿ. ಕರೆಕ್ಟಾ? ನಾವೆಲ್ಲ ಹೇಳ್ತೀವಿ ನಾಲೆಜ್ ಇಸ್ ಪವರ್ ಅಂತೀವಿ. ಮೋರ್ ನಾಲೆಜ್ ಮೋರ್ ಪವರ್. ನಿಮ್ಮ ಹತ್ರ ಜಾಸ್ತಿ ನಾಲೆಜ್ ಬಂತು ಅಂದ್ರೆ ಜಾಸ್ತಿ ಶಕ್ತಿ ಬಂತು ಅಂತ, ಅಷ್ಟೇ ಸಿಂಪಲ್. ಸೊ ಎಲ್ಲೆಲ್ಲೋ ಏನೇನೋ ಕಲಿಯೋದ್ ಬದಲು ಅನ್ವಾಂಟೆಡ್ ಥಿಂಗ್ಸ್ನ ಕಲಿತೀವಿ ನಾವು. ಕರೆಕ್ಟಾ?
ಏನೇನೋ ವಿಷಯದ ಬಗ್ಗೆ ತಲೆಗೆಡ್ಸ್ಕೊತೀವಿ. ಪೊಲಿಟಿಕ್ಸ್ ಅಲ್ಲಿ ಏನಾಗ್ತಿದೆ, ಅದರಲ್ಲಿ ಏನಾಗ್ತಿದೆ, ಇದರಲ್ಲಿ ಏನಾಗ್ತಿದೆ, ಅನ್ವಾಂಟೆಡ್ ಇದರಲ್ಲಿ ವಿಷಯದಲ್ಲಿ ಮುಗ್ತಿರ್ಸ್ತೀವಿ. ಕರೆಕ್ಟ್ ಅಲ್ವಾ? ಸೊ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಬಿಟ್ರೆ ಆಯ್ತಾ. ನಾನು ನನ್ನ ಯಾವಾಗಲೂ ಅನ್ಸೋದು ನನಗೇನಂದ್ರೆ, ಈ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಸರ್ ಆಯ್ತಾ, ಬೇಸಿಕ್ಸಲ್ಲೇ ನಾನು ಹೇಳೋದು, ಸ್ಕೂಲ್ಸಲ್ಲಿ ಒಂದು ಸಬ್ಜೆಕ್ಟ್ ಇಟ್ಕೊಡ್ಬೇಕು. ನಿಮ್ಮ ಆರೋಗ್ಯಕ್ಕೆ ಹೆಂಗೆ ಕಾಪಾಡ್ಕೋಬೇಕು ನೀವು ಆಯ್ತಾ. ಕೆಲವೊಂದು ವಿಚಾರಗಳು, ಒಂದು ದುಡ್ಡು ಹೆಂಗೆ ಸಂಪಾದನೆ ಮಾಡೋದು, ಇನ್ನೊಂದು ಆರೋಗ್ಯ ಹೆಂಗೆ ಕಾಪಾಡ್ಕೊಳ್ಳೋದು, ಇದೆರಡು ಸಬ್ಜೆಕ್ಟ್ ಸಿಕ್ಬಿಟ್ರೆ ಒಬ್ಬ ಮನುಷ್ಯ ಸರ್ವೈವ್ ಆಗ್ಬಿಡ್ತಾನೆ ಸರ್. ಇವತ್ತು ಸಮಸ್ಯೆ ಬರ್ತಿರೋದು ಹೇಳಿ, ಒಂದು ದುಡ್ಡು ಸಂಪಾದನೆ ಮಾಡೋಕೆ ಒದಾಡ್ತಿದ್ದಾನೆ, ಇನ್ನೊಂದು ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಒದಾಡ್ತಿದ್ದಾನೆ. ಈ ಒಂದು ಕ್ವಾಲಿಫೈಡ್ ಪೀಪಲ್, ನಾನು ಹೇಳ್ತಿರೋದು ದಡ್ರಲ್ಲ, ತುಂಬಾ ಕ್ವಾಲಿಫೈಡ್ ಆಗಿರೋಂಥ ಜನಗಳು ಕೂಡ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ. ಹಾರ್ಟ್ ಪೇಷಂಟ್ ಆಗ್ತಾರೆ, ಇನ್ನೊಂದೇನೋ ಪೇಷಂಟ್ ಆಗ್ತಾರೆ, ಸರ್ ಡಯಾಬಿಟಿಸ್ ಬರ್ತಿದೆ. ಸೊ ಇದೆಲ್ಲ ಬರ್ತಿರೋ ರೀಸನ್ಸ್ ಏನೋ, ನನಗೆ ಏನು ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಹೆಂಗೆ ತಿನ್ಬೇಕು ಗೊತ್ತಿಲ್ಲ. ದಿಸ್ ಇಸ್ ವಾಟ್ ದ ಮೇನ್ ಪ್ರಾಬ್ಲಮ್. ಇವತ್ತಿಗೆ ಡಯಾಬಿಟಿಸ್ ಅಥವಾ ಇವತ್ತು BP ಬಂದಿದೆ ಅಂತ ಹೇಳಿದ್ರೆ ಅದು ಇವತ್ತಿಂದಲ್ಲ ಸರ್, ತುಂಬಾ ವರ್ಷದ ಹಿಂದೆಯಿಂದಾನು ಅದೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅಲ್ಲಿಂದ ಇಲ್ಲಿವರೆಗೆ ಬಂತು, ಈಗ ಶೋ ಆಗಿದೆ ಅಂತ ಹೇಳ್ತಾರೆ. 100% ಇದು ನಿಜಾನ? ಇದು ಸಿ ಕೃಷ್ಣಂದು, ನಿಮ್ಮ ಮುಂದೆ ಕೃಷ್ಣ ಇದ್ದಾರೆ. ಓಕೆ, ಸೊ ಕೃಷ್ಣ ಶಿಶುಪಾಲಂಗೆ ಒಂದು ಚಾನ್ಸ್ ಕೊಡ್ತಾರೆ, 100 ತಪ್ಪು ಮಾಡು, ಆಮೇಲೆ ನೀನು ಹೊಡೆದಾಕ್ತೀನಿ. ಅಂದ್ರೆ ಆ 100 ಚಾನ್ಸ್ ನೀನು ತಪ್ಪು ಮಾಡಿದ್ರೆ ಆಯ್ತಾ, 100 ಮೇಲೆ ಮಾಡೋ ಸಾಯ್ತೀನಿ ಅಂತ ಹೇಳ್ತಾರೆ. ಸೇಮ್ ವೇ ನಮಗೆ 100 ತಪ್ಪು ಮಾಡೋಕ್ಕೆ ಚಾನ್ಸ್ ಇದೆ ಸರ್. ಓಕೆನಾ? ನಾವು ಸ್ಟಾರ್ಟಿಂಗ್ ಮಾಡ್ತಿರ್ತೀವಿ, ತಪ್ಪು ಮಾಡ್ತಿರ್ತೀವಿ ಆಯ್ತಾ. ಓವರ್ ಒಂದು ಟೈಮ್ ಬರುತ್ತೆ, ಅಲ್ಲಿಗೆ ನಿಮ್ದು ಎಂಡ್ ಆಗುತ್ತೆ. ಈಗ ಇನ್ನೂ ಸಿಂಪಲ್ ಆಗಿ ಹೇಳೋಣ, ಮೊಬೈಲ್ ಆಯ್ತಾ. ಸೊ ನಾವು ಮೊಬೈಲ್ ತಗೊಂಡಾಗ ಈ ಮೊಬೈಲ್ನ ಎಷ್ಟು ಸರಿ ಚಾರ್ಜ್ ಮಾಡೋದು ಒಂದು ಮೊಬೈಲ್ ಅಂಗಡಿ ಕೇಳಿದೀವ ಆಯ್ತಾ. ಬಟ್ ದೇರ್ ಇಸ್ ಅ ಲೈಫ್, ಅದಕ್ಕೆ ಇಷ್ಟು ಚಾರ್ಜ್ ಅಂತ ಅಷ್ಟೇ ಲೈಫ್ ಇರುತ್ತೆ ಅದಕ್ಕೆ. ಆದ್ರೆ ನೀವು ಒಂದು ಮೊಬೈಲ್ನ 1-1.5 ಸಾವಿರ ಟೈಮು ನೀವು ಅದನ್ನ ಮೊಬೈಲ್ನ ಚಾರ್ಜ್ ಮಾಡ್ಬೋದು ಆಯ್ತಾ. ಅದನ್ನ ಚಾರ್ಜ್ ಆದ್ಮೇಲೆ ಬಾಟಿ ಡೆಡ್ ಆಗುತ್ತೆ ಅಂತ, ಅದ್ರ ಮೇಲೆ ಬಂದ್ರೆ ನಿಮ್ ಲಕ್ ಆಯ್ತಾ. ಅದ್ರ ಲೈಫ್ ಅಷ್ಟೇನೆ. ಈಗ ಒಂದು EV ಕಾರ್ ತಗೋತೀವಿ ಅಂತ ಹೇಳಿದ್ರೆ, EV ಕಾರ್ಗೆ ಹೇಳ್ತಾರೆ ನೀವು 1500 ಟೈಮ್ಸ್ ನೀವು ಚಾರ್ಜ್ ಮಾಡ್ಬೋದು, ಅದಾದ್ಮೇಲೆ ಬ್ಯಾಟ್ರಿ ಲೈಫ್ ಗ್ಯಾರಂಟಿ ಕೊಡಲ್ಲ ನಾವು ಅಂತ ಹೇಳ್ತಾರೆ. ಸೇಮ್ ವೇ ನಮ್ಮ ಬಾಡಿಗೊಂದು ಇಷ್ಟು ಸರಿ ನಾವು ತಿನ್ಬೋದು, ಇಷ್ಟು ಸರಿ ನಾವು ಅದಕ್ಕೆ ಟ್ರಬಲ್ ಕೊಡ್ಬೋದು ಅಂತ ಇರುತ್ತೆ ಆಯ್ತಾ. ಹರಾಸ್ಮೆಂಟ್ ಮಾಡ್ತಿದೀವಿ ಸರ್, ಟ್ರಬಲ್ ಅಲ್ಲ, ಟಾರ್ಚರ್ ಮಾಡ್ತಿದೀವಿ ನಮ್ಮ ಬಾಡಿನ. ಪ್ರತಿ ಬಾರಿ ನಾವು ಮಾಡೋಂಥ ನೋಡಿ, ನಮ್ಗೆ ಹೆಂಗಾಗ್ಬಿಟ್ಟಿದೆ ಕಾನ್ಷಿಯಸ್ ಅಂತ ಹೇಳಿದ್ರೆ, ತಟ್ಟೆ ಮುಂದೆ ಕೂತ್ಕೊಂಡ ತಕ್ಷಣ ನಮ್ಗೆ ಕಾನ್ಷಿಯಸ್ ಆಕ್ಟಿವೇಟ್ ಆಗ್ಬಿಡುತ್ತೆ, ಕ್ಯಾಲರೀಸ್ ಕಾಣ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಕ್ಯಾಲರಿ, ಇದು ಪ್ರೋಟೀನ್, ಇದು ಫೈಬರ್, ಇದು ಪ್ರೋಬಯೋಟಿಕ್ಸ್, ಪ್ರೀಬಯೋಟಿಕ್ಸ್. ನಾವು ತಟ್ಟೆ ಮುಂದೆ ಕೂತ್ಕೊಂಡಾಗ ನಮ್ಗೊಂದು ಮೆನುಲಿ ಕಾಣಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಯಾವ್ದು ಬೇಕು ಯಾವ್ದು ಬೇಡ ಚೂಸಿ ಆಗ್ಬಿಡ್ತೀವಿ. ರೀಸನ್ ನಾನು ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡಿದೀವಿ. ಹಂಗಂತ ನಾವು ತುಂಬಾ ಹುಡ್ದಾಗಿಂದ ನಾವು ನ್ಯೂಟ್ರಿಷನ್ ಬಗ್ಗೆ ನಾಲೆಜ್ ಇದೆಯಾ? ಇಲ್ಲ. ನಾವು ನಾರ್ಮಲ್ ಒಂದು ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿದ್ದು, ನಾವು ನಾರ್ಮಲ್ ತಂದೆ ತಾಯಿ ಜೊತೆ ಬಂದ್ವಿ. ನಮ್ಮನೆಲ್ಲೂ ಮುದ್ದು ಮಾಡಿ ಚೆನ್ನಾಗಿ ತಿನ್ಸಿ ನಮ್ಮನ್ನು ದಪ್ಪ ಮಾಡಿದ್ರು ಆಯ್ತಾ. ಈಗಿನ ಕಾಲದಲ್ಲಿ ಹೆಂಗಂದ್ರೆ ತಂದೆ ತಾಯಿ ನೋಡಿ ಇನ್ನೊಂದು ಹೇಳ್ತಾರೆ, ಡಯಾಬಿಟಿಸು ಹೆರಿಡಿಟರಿ ಕಾಯಿಲೆನಾ ಅಂತೆಲ್ಲ ಹೇಳ್ತಾರೆ ಆಯ್ತಾ. ಇನ್ನೊಂದು, ನಾವು ಪ್ರೋಗ್ರಾಮಿಂಗ್ ಅಲ್ಲಿ ಯಾವ ಲೆವೆಲ್ ಗಿವ್ ಅಪ್ ಮಾಡ್ಬಿಡ್ತೀವಿ ಅಂದ್ರೆ, ನಮ್ಮ ಅಪ್ಪಂಗೆ ಡಯಾಬಿಟಿಸ್ ಇತ್ತು, ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ನನಗೂ 100% ಆಗುತ್ತೆ ಅಂತ 40 ವರ್ಷದ ಮೇಲೆ ಕೇರ್ಲೆಸ್ ಮಾಡೋದು. ತಿನ್ನು ಗುರು, ಎಷ್ಟು ತಿಂದ್ರೆ ಏನಂತ, ತಿನ್ನು, ಹೆಂಗಿರೋ ಸಾಯೋದಿದ್ದೇ ಇದೆ ಅಲ್ವಾ. ಆ ಡೈಲಾಗ್ ಹೊಡ್ಕೊಂಡು ನಾವೇನ್ ಮಾಡ್ತಿದೀವಿ, ಸಿಕ್ಕಾಬಡೆ ತಿಂತಾ ಇದೀವಿ. ಓಕೆ, ಸೊ ಡ್ಯಾಮೇಜ್ ಮಾಡಿ 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 ಒಂದಿನ ಬಾಡಿಗೆ ರೆಸ್ ಇರುತ್ತಲ್ಲ, ಒಂದು ಲಿಮಿಟ್ ಕೈ ಬಿಡುತ್ತೆ. ಸೊ ಆಯ್ತು ಗುರು, ನನ್ನ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಸೊ ಡಯಾಬಿಟಿಸ್ ಅಂತ. ಇನ್ನೊಂದು ಇದೆ ಸರ್, ಅಲ್ಲೊಂದು ಪಾಯಿಂಟ್ ಇದೆ ಆಯ್ತಾ. ಸೊ ಡಯಾಬಿಟಿಸ್ ಬಂತು, ಇಲ್ಲ ಥೈರಾಯ್ಡ್ ಬಂತು, ಇಲ್ಲ ಅಂದ್ರೆ BP ಜಾಸ್ತಿ ಆಯ್ತು. ಓಕೆ, ದಿಸ್ ಇಸ್ ಅ ಪ್ರಾಬ್ಲಮ್, ಕರೆಕ್ಟ್ ಅಲ್ವಾ. ಏನ್ ಪ್ರಾಬ್ಲಮ್? ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಆಯ್ತಾ. ನಾನ್ ಮಾಡ್ತಿರೋದೇನು, ಕಾಯಿಲೆ ಬಂತು, ಡಯಾಬಿಟಿಸ್ ಡಿಟೆಕ್ಟ್ ಆಯ್ತು, ಫಸ್ಟ್ ಸ್ಟೆಪ್ ನಾನು ಹೋಗೋದು ಡಾಕ್ಟರ್ ಹತ್ರ. ಓಕೆ, ಹೋಗೋಣ ಸರ್, ಮಳೆ ಬಂತು, ಈಚೆ ಹೋದೆ, ಮಳೆ ಬಂತು ಆಯ್ತಾ. ಮಳೆ ಬಂದ ತಕ್ಷಣ ಛತ್ರಿ ಇಟ್ಕೋತೀನಿ, ಕರೆಕ್ಟಾ. ಏನಕ್ಕೆ ಇಟ್ಕೋತೀನಿ ಸರ್? ನೆನಿಬಾರ್ದು ಅಂತ ಇಟ್ಕೋತೀನಿ, ಕರೆಕ್ಟಾ. ಸೊ ಮಳೆ ನಿಂತ ಮೇಲೆ ಛತ್ರಿ ಮಾಡಿಸ್ಬೇಕಾ, ಹಂಗೆ ಇಟ್ಕೊಂಡಿರ್ಬೇಕಾ? ಕರೆಕ್ಟ್ ಅಲ್ವಾ ಸರ್? ನನಗೆ ಜ್ವರ ಹುಷಾರ್ ತಪ್ಪಿತು, ಡಯಾಬಿಟಿಸ್ ಬಂತು, BP ಬಂತು, ನಾನು ಡಾಕ್ಟರ್ ಹತ್ರ ಹೋದೆ, ವೆರಿ ಗುಡ್ ಆಯ್ತಾ. ಡಾಕ್ಟರ್ ಆ ಮೂಮೆಂಟ್ ಅಲ್ಲಿ ತುಂಬಾ ಹೈ ಶುಗರ್ ಇತ್ತು, ತುಂಬಾ ಹೈ BP ಇತ್ತು, ಮಾತ್ರೆ ಕೊಟ್ಟರು, ಇನ್ನೊಂದಿನ ಕೊಟ್ಟರು, ಸರಿ ಮಾಡಿದ್ರು, ಲೆವೆಲ್ ಬಂತಂದ್ರು, ಓಕೆ, ದಟ್ ಇಸ್ ಆಲ್ಸೋ ಫೈನ್ ಆಯ್ತಾ. ನೀನ್ ಅದ್ರ ಮೇಲೆ ಡಿಪೆಂಡ್ ಆಗ್ತೀನಿ ಅಂತೀಯಲ್ಲ, ದಟ್ ಇಸ್ ವೇರ್ ರಾಂಗ್. ಅಲ್ಲಿಗೆ ಅರ್ಥ ಏನು, ನಾನು ಮಾತ್ರೆ ತಗೋತಿದ್ದೀನಿ, ನಾನು ಏನ್ ಬೇಕೋ ತಿನ್ಬೋದು, ನಾನು ಮಾತ್ರೆ ತಗೋತೀನಿ, ಏನ್ ತಿನ್ಬೇಕು, ಏನ್ ಬೇಕೋ ತಿನ್ಬೋದು. ಈ ಲಾಜಿಕ್ ಈಚೆ ಬರಬೇಕು, ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೋಗ್ಬೇಕು. ಸೊ ನಾನು ಹೇಳ್ತಿರೋ, ನನ್ನ ಹತ್ರ ಬನ್ನಿ, ನಿಮ್ಮ ಹತ್ರ ಬನ್ನಿ, ಇನ್ನೊಬ್ರ ಹತ್ರ ಬನ್ನಿ ಆಯ್ತಾ. ನಾನು ಆ ಥರ ರೆಕಮೆಂಡೇಶನ್ ಮಾಡ್ತಿಲ್ಲ, ನಾವು ಇಲ್ಲಿ ಕೂತಿರೋದು ಆ ಚರ್ಚೆಗೂ ಅಲ್ಲ, ನಮ್ಮ ಪ್ರಮೋಷನ್ಗೋಸ್ಕರ ಕೂತಿಲ್ಲ ಇವತ್ತು. ಸೊ ನಮ್ಮ ಇಂಟೆನ್ಷನ್ ಏನು, ನಿಮ್ಮ ಸುತ್ತಮುತ್ತದಲ್ಲಿ ಯಾರಾದ್ರೂ ಡಯಟಿಷಿಯನ್ ಇದ್ರೆ, ನ್ಯೂಟ್ರಿಷನಿಸ್ಟ್ ಇದ್ರೆ, ನಿಮಗೆ ಡಯಾಬಿಟಿಸ್ ಬಂತು, ಲೈಫ್ ಸ್ಟೈಲ್ ಡಿಸೀಸ್ ಏನೋ ಬಂತು ಅಂದ್ರೆ ಫಸ್ಟ್ ಅವ್ರನ್ನ ಕನ್ಸಲ್ಟ್ ಮಾಡಿ, ಕರೆಕ್ಟ್ ಆಯ್ತಾ. ಆಮೇಲೆ ಹೋಗಿ ಡಾಕ್ಟರ್ ಹತ್ರ ಹೋಗಿ, ಓಕೆ ಅಲ್ಲೇನೋ ಆಗ್ತಿಲ್ಲ, ವರ್ಕೌಟ್ ಆಗ್ತಿಲ್ಲ. ಮತ್ತೆ ನಮ್ಮ ಜನಗಳ ಪೇಷನ್ಸ್ ಇಲ್ಲ ಸರ್, ಫಾಸ್ಟ್ ಫುಡ್ ದುನಿಯಾ ಆಯ್ತಾ. ಹೋದ ತಕ್ಷಣ ತಟ್ಟೆ ಕೊಟ್ಟಿಲ್ಲ ಅಂದ್ರೆ ಹೋಟ್ಲ ಅಂತ ಜಗಳ ಮಾಡೋದು ಕ್ಯಾರೆಕ್ಟರ್ಗಳು ನಾವು. ಫಾಸ್ಟ್ ಫುಡ್ ಅಲ್ಲೇನೆ ನಾವು ಜಗಳ ಮಾಡ್ತೀವಿ, ಎಷ್ಟೊತ್ತರಿ ಕೊಡೋದು, ನಿಮಿಷ ನಾನು ಬಂದು. ಈ ಸೈಕಾಲಜಿ ಅವ್ರು ನಾವು ಆಯ್ತಾ. ನಮಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು. ನಾವ್ ಹೇಳ್ತೀವಿ ಆಯುರ್ವೇದಿಕ್, ಯುನಾನಿ, ಹೋಮಿಯೋಪತಿ, ನ್ಯಾಚುರೋಪತಿ, ಇದೆಲ್ಲ ಏನು ಅಂದ್ರೆ ನಮ್ಮಲ್ಲಿ ಒಂದು ಪ್ರೋಗ್ರಾಮಿಂಗ್ ಹೆಂಗಾಗಿದೆ ಅಂದ್ರೆ ಅದೆಲ್ಲ ಲೇಟ್ ಆಗುತ್ತೆ ಅಂತ.
ಸೊ ಲೇಟ್ ಆಗುತ್ತೆ ಹೌದು, ಬಟ್ ಏನಕ್ಕೆ ಲೇಟ್ ಆಗ್ತಿದೆ? ರೂಟಿಂದ ಸರಿ ಮಾಡ್ಕೋ. ಆಬ್ವಿಯಸ್ಲಿ ನೀವು ಅಲ್ಲಿ ತಾಳ್ಮೆನೇ ಇಲ್ಲ ನಿಮ್ಗೆ ಅಂದ್ರೆ ನೋಡಿ, ಡಯಾಬಿಟಿಸ್ ಅನ್ನೋ ಕಾಯಿಲೆನ ಇಲ್ಲ ಯಾವುದೋ ಒಂದು ಲೈಫ್ ಸ್ಟೈಲ್ ಕಾಯಿಲೆನ ಆಯ್ತಾ ಡಾಕ್ಟರ್ ಕ್ಯೂರ್ ಮಾಡಲ್ಲ ಸರ್, ಯಾರು ಕ್ಯೂರ್ ಮಾಡಲ್ಲ, ನ್ಯೂಟ್ರಿಷನಿಸ್ಟ್ ಮಾಡಲ್ಲ, ಡಯಟಿಷಿಯನ್ ಮಾಡಲ್ಲ, ಯಾರು ಮಾಡಲ್ಲ. ನೀವು ಮಾಡ್ಕೋಬೇಕು ಅನ್ನೋ ಮನ್ಸು ಮಾಡೋ ತನಕ ನಿಮ್ಮನ್ನು ಬ್ರಹ್ಮ ಬಂದ್ರೆ ಚೇಂಜ್ ಮಾಡೋಕ್ಕಾಗಲ್ಲ, ಸರಿ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾನು ಡಿಸೈಡ್ ಆಗಬೇಕು, ಈಗ ನಾನು ಡಯಾಬಿಟಿಕ್ ಅಂತಂದ್ರೆ ನಾನು ಡಿಸೈಡ್ ಆಗಬೇಕು, ನಾನು ಡಯಾಬಿಟಿಸ್ ಸರಿ ಮಾಡ್ಕೋಬೇಕು ಅಂತ. ನಾನು ಕ್ವಶನ್ ಮಾಡಬಾರ್ದು, ಓಕೆನಾ, ಇದಂಗೆ ಅದಂಗೆ. ಕೂತ್ಕೊಂಡು ಡಾಕ್ಟರ್ ಹತ್ರ ಮಾತಾಡಿ ಸರ್, ನೀವು ಯಾವ್ದಾದ್ರು ಡಾಕ್ಟರ್ ಹತ್ರ ಹೋದ್ರ ಇಲ್ಲ ಡಯಟಿಷನ್ ಹತ್ರ ಹೋದ್ರ, ನ್ಯೂಟ್ರಿಷನ್ ಕೂತ್ಕೊಂಡು 10 ನಿಮಿಷ ಮಾತಾಡಿ. ಸರಿ, ಫಸ್ಟ್ ಆಫ್ ಆಲ್ ನಾನು ಕೊಡ್ತಿರೋದು, ನಾನು ಇನ್ನೊಂದು ಮಜಾ ಇದೆ, ನಾನು ನ್ಯೂಟ್ರಿಷನ್ ಎಲ್ಲ ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ತಿರ್ತೀನಿ, ಓಕೆನಾ. ತುಂಬ ಜನ ಒಂದು ಮಾತು ಕೇಳ್ತಾರೆ ನಮ್ಮ ಹತ್ರ ಬಂದು. ಫಸ್ಟ್ ಕೊಡೋ ಕ್ವಶನ್ ಏನಂದ್ರೆ, ಸರ್ ಈ ನ್ಯೂಟ್ರಿಷನ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಇದೆಯಾ ಅಂತ. ಓಕೆ, ಸೊ ಏನಕ್ಕೆ ಬಂದಿದ್ದೀರಾ ಅಂತ ಕೇಳ್ತೀನಿ. ಕೆಲವರು ಕ್ಯಾನ್ಸರ್ ಅಂತಾರೆ, ಕೆಲವರು BP ಅಂತಾರೆ, ಇನ್ನು ಕೆಲವರು ಡಯಾಬಿಟಿಸ್ ಅಂತಾರೆ. ಸೊ ನೀವು ಯಾವ್ದಾರು ಅಂದ್ರೆ ಲೈಕ್ ಹುಡುಗರಾದ್ರೆ ಎಕ್ಸಾಂಪಲ್, ನೀವು ಯಾವ್ದಾರ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋದಾಗ ನೀವು ಏನೋ ಅಲ್ಲಿ ಆಲ್ಕೋಹಾಲ್ ತಗೊಂಡಾಗ ಯಾವ್ದೋ ಬ್ರ್ಯಾಂಡ್ ಇರ್ಬೋದು, ನಂಗೆ ಅಷ್ಟೊಂದು ನಾಲೆಜ್ ಇಲ್ಲ ಆಯ್ತಾ, ತಗೊಂಡಾಗ ಆ ಕ್ವಶನ್ ಕೇಳಿದಿದ್ರೆ ಆಯ್ತಾ, ಈಗ ತುಂಬಾ ಹೋಟೆಲ್ಸ್ಗಳಿದಾವೆ ಆಯ್ತಾ, ತುಪ್ಪನ ಮುಳುಗಿಸ್ಬಿಟ್ಟು ಕೊಡ್ತಿರ್ತಾರೆ. ಆ ತರ ಹೋಟೆಲ್ಸ್ ನೋಡಿದ್ದೀನಿ ನಾನು, ಟಿವಿಲಿ ಆರ್ಡರ್ ಹಾಕ್ತಿರ್ತಾರೆ, ಇಡ್ಲಿನ ತುಪ್ಪದಲ್ಲಿ ಮುಳುಗಿಸ್ಬಿಟ್ಟು ಎತ್ಕೊಡ್ತಿರ್ತಾರೆ. ಆ ಟೈಮಲ್ಲಿ ನೀವು ಅವನು ಕೇಳಿದಿದ್ರೆ ಇದನ್ನ ತಿಂದ್ರೆ ನಂಗೆ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ, ಇಲ್ಲ ಗುಟ್ಕಾ ತಂಬಾಕ್ ತಿಂದಾಗ ನೀವು ಆ ಕ್ವಶನ್ ಕೇಳ್ಬಿಟ್ಟಿದ್ರೆ ನೀವು ಇಲ್ಲಿವರೆಗೂ ಬರ್ತಾನೆ ಇಲ್ಲ ಅಂತ ಹೇಳ್ತೀನಿ ನಾನು. ಆಯ್ತಾ, ಇವತ್ತು ಬಂದು ರಾಂಗ್ ಪ್ಲೇಸ್ ಅಲ್ಲಿ ರಾಂಗ್ ಕ್ವಶನ್ ಕೇಳ್ತಿದ್ದೀರಾ, ಸಿ ಏನಾಗುತ್ತೆ ಒಂದ್ಸರಿ ಕಾಮಿಡಿನೂ ಅನ್ಸುತ್ತೆ ಆಯ್ತಾ. ನೀವು ಅವ್ರು ಕೇಳೋ ಕ್ವಶನ್ಗೂ ಅವ್ರ ಆಟಿಟ್ಯೂಡ್ಗೂ ಸಂಬಂಧನೇ ಇರಲ್ಲ. ನೀವು ಫಸ್ಟ್ ಆಫ್ ಆಲ್ ತುಂಬಾ ಜನ ಹೇಳ್ತಾರೆ, ನಾನು ತುಂಬಾ ಡಯಟ್ ಮಾಡ್ತೀನಿ ಸರ್, ತುಂಬಾ ನಾನು ಊಟನೇ ಸೇರಲ್ಲ ಸರ್ ನನಗೆ ಅಂತಾರೆ ಆಯ್ತಾ. ನೀವೇನೇ ಬಾಯ್ಲಿ ಹೇಳಿ, ನಿಮ್ಮ ಬಾಡಿ ಕಾಣಿಸ್ತಿದೆಯಲ್ಲ, ಕೆಲವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ದಪ್ಪ ಆಗ್ತಾರೆ, ಅದು ದಟ್ ಇಸ್ ಡಿಫ್ರೆಂಟ್ ಲೇಡೀಸಲ್ಲಿ. ಬಟ್ ಹುಡುಗರುಗಳು ಹೊಟ್ಟೆ ಬರ್ತಿದೆ, ಅವ್ನಿಗೆ ಹೊಟ್ಟೆ ಕಾಣಿಸ್ತಿದೆ ನೋಡಿ. ಜಪಾನ್ ಆಯ್ತಾ, ಹೆಲ್ದಿಯೆಸ್ಟ್ ಜನ ಇರೋಂಥ ದೇಶ, ತುಂಬಾ ಹೆಲ್ದಿ ಆಗಿದ್ದಾರೆ ಜನಗಳಲ್ಲಿ. ನೀವು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇರೋಂಥ ವ್ಯಕ್ತಿಗಳು, ಅಲ್ಲಿ ದಪ್ಪ ಇರೋ ನಿಮ್ಗೆ ಸಿಗೋದೇ ಇಲ್ಲ. ಇನ್ ಕೇಸ್ ನಿಮ್ಗೆ ದಪ್ಪ ಇರೋ ಸಿಕ್ಬಿಟ್ರೆ ಆಯ್ತಾ, ಅಲ್ಲಿ ಜನಗಳಲ್ಲಿ ನೋಡ್ಬಿಟ್ರೆ ಆ ಜನಗಳನ್ನು ತಿರಸ್ಕರಿಸ್ತಾರಂತೆ, ಅಂದ್ರೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರಂತ ಅವ್ರನ್ನ. ಯಾಕೆ ಅಂದ್ರೆ ಇವ್ನು ಇನ್ಡಿಸಿಪ್ಲಿನ್ ಅಂತ, ಇವನು ಲೈಫಲ್ಲಿ ಇವ್ನು ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿ ಜನ ಅವನ್ನ ಹೊರಗಡೆ ಇಡ್ತಾರಂತೆ. ನಮ್ಮಲ್ಲಿ ದಪ್ಪ ಇದ್ರೆ ಅವನಿಗೆ ಮರ್ಯಾದೆ ಜಾಸ್ತಿ, ಎದುರ್ಕೋತೀವಿ ನಾವು. ಏನ್ ಚೆನ್ನಾಗಿ ಕಾಣಿಸ್ತಿದ್ಯಾ ಗುರು, ಇಷ್ಟು ದಪ್ಪ ಆಗಿದ್ಯಾ, ಓ ಸರಿ, ಅಂದ್ರೆ ಹೆಲ್ದಿ ಆಗಿದೀವಿ ಸೈನ್, ನಮ್ಗೆ ಹೆಲ್ದಿ ಆಗಿದ್ದಾರೆ. ಮೂಢನಂಬಿಕೆ ಅದು ನಮ್ದು. ಮೂಢನಂಬಿಕೆ ಅಲ್ಲ ಸರ್, ಹುಚ್ಚ ನಂಬಿಕೆ. ಮೂಢನಂಬಿಕೆ ಅಲ್ಲ, ಲಿಟ್ರಲಿ ಹೇಳ್ಬೇಕು ಅಂದ್ರೆ, ನೀವು ದಪ್ಪ ಇದ್ದೀರಾ ಅಂದ್ರೆ ನೀನ್ ಆರೋಗ್ಯವಾಗಿಲ್ಲ. ಕರೆಕ್ಟ್. ನೀನು ಅಲ್ಲಿ ನಮ್ಮಲ್ಲಿ ಏನ್ ಗೊತ್ತಾ, ಕೈಲಿ 4 ಚೈನ್ ಹಾಕೊಂಡು, ಕತ್ಕೊಂಡ್ ದೊಡ್ಡ ಚೈನ್ ಹಾಕೊಂಡು ಇಷ್ಟು ದಪ್ಪ ಇದಾರೆ ಅಂದ್ರೆ ಓ ಸಖತ್ ಗೌರವ ಕೊಡುಗರು ಅಂತ. ನೀವು ಗೌರವ ಅಲ್ಲ ಅವ್ರ ಮೇಲೆ, ನೀವು ಅವ್ರ ಮೇಲೆ ಸಿಂಪತಿ ತೋರಿಸ್ಬೇಕು. ನಮ್ಗೆಲ್ಲ ಹೆಂಗ್ ಅನ್ನಿಸ್ತಿರೋದ್ರೆ ಇವನ್ ಬಾಡಿ ಒಳಗಡೆ ಎಷ್ಟು ಕಾಯಿಲೆ ಇದೆಯಪ್ಪ ಅಂತ ಅನ್ನಿಸ್ತಾರೆ. ಅದೇ ಹೇಳ್ತಾರೆ, ನಾವು ಸಿಂಪತಿ ತೋರಿಸ್ಬೇಕು. ಪಾಪ ಟೈಮ್ ಬೀಂಗ್ ಇರ್ತಾನೆ, ಯಾವಾಗ ಹೋಗ್ತಾನೆ ಗೊತ್ತಿಲ್ಲ ಈ ವ್ಯಕ್ತಿ. ಸೊ ಚೆನ್ನಾಗಿ ಮಾತಾಡ್ಸ್ ಕಳ್ಸ್ಬಿಡೋಣ ಅಂತ ನೋಡ್ಬೇಕು ಹೊರತು ಅವ್ರನ್ನ ಅಪ್ರಿಶಿಯೇಟ್ ಮಾಡೋದಾಗ್ಲಿ, ಅವ್ರು ನೋಡಿ ತುಂಬಾ ಅದೇ ಹೇಳ್ತೀನಲ್ಲ ಸರ್, ನಮ್ಮ ಪ್ರೋಗ್ರಾಮಿಂಗ್ ಹಾಳಾಗೋಗಿದೆ ಆಯ್ತಾ ಇಂಡಿಯಾದಲ್ಲಿ. ಏನಕ್ಕೆ ಇಷ್ಟೊಂದು ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ನಮ್ಮಲ್ಲೇ ಇಂಡಿಯಾದಲ್ಲಿ. ಪ್ರತಿ 4 ಜನದಲ್ಲಿ ಒಬ್ರು ಡಯಾಬಿಟಿಕ್ ಆಗ್ತಿದ್ದಾರೆ. ಸೊ ಬರೋ ಕಾಲದಲ್ಲಿ ನೆಕ್ಸ್ಟ್ ಕ್ಯಾನ್ಸರ್ ಕೂಡ ಅದೇ ತರ ಪ್ರೆಡಿಕ್ಟ್ ಆಗ್ತಿದೆ. ಇವತ್ತು ಅಮೆರಿಕ ಎಲ್ಲ ನಮ್ಮ ಕಿಡ್ನಿ ಕೂಡ ಫೇಲ್ಯೂರ್ ಆಗ್ತಾ ಇದೆ. ಸಿಂಪಲ್ ಸರ್, ಈಗ ಡಯಾಬಿಟಿಸ್ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮ್ಮ ಬಾಡಿಲಿ ನೀವೇನೇ ಊಟ ಮಾಡ್ತೀರಾ ಆಯ್ತಾ, ಬರೀ ಸಕ್ಕರೆ ಅಲ್ಲ, ನೀವೇನೇ ಊಟ ಮಾಡ್ತೀರಲ್ಲ ಅದೆಲ್ಲ ಕನ್ವರ್ಟ್ ಆಗೋದೇ ಶುಗರ್ಗೆ. ಹೌದು, ಓಕೆ. ಏನೆಲ್ಲ ಧಾನ್ಯಗಳು ತಿಂತೀರಾ ಅದೆಲ್ಲ ಕನ್ವರ್ಟ್ ಆಗೋದೇ ಶುಗರ್ಗೆ, ಗ್ಲೂಕೋಸ್ಗೆನೆ ಆಯ್ತಾ. ಸೊ ನಿಮ್ಮ ಬಾಡಿಲಿ ಆ ಗ್ಲೂಕೋಸ್ ಏನ್ ಬರುತ್ತೆ ಹೊಟ್ಟೆಗೆ ಅಂದ್ರೆ ಬಾಡಿಗೆ ಬರುತ್ತೆ, ಅದನ್ನ ಅಂದ್ರೆ ಅದು ಬಾಡಿಗೆ ಹೋಗುತ್ತೆ ಅಂದ್ರೆ ನಿಮ್ಮ ಸ್ಟಮಕ್ ಹೋಗುತ್ತೆ, ಸ್ಟಮಕ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್, ಅಲ್ಲಿಂದ ನಿಮ್ಮ ಹೋಲ್ ಬ್ಲಡ್ ಸ್ಟ್ರೀಮ್ಸ್ಗೆ ಆ ಶುಗರ್ ಬರುತ್ತೆ. ಕರೆಕ್ಟಾ? ಆ ಶುಗರ್ ಬರ್ತಿದ್ದಂಗೆ ಆಯ್ತಾ ನಿಮ್ ಬಾಡಿ ಏನ್ ಮಾಡುತ್ತೆ, ಅದಕ್ಕೆ ಆಕ್ಟ್ ಮಾಡುತ್ತೆ. ಜೊತೆಗೆ ಲಿವರ್ ಏನ್ ಮಾಡುತ್ತೆ, ಲಿವರ್ ಅಲ್ಲಿ ಒಂದು ಪ್ಯಾನ್ಕ್ರಿಯಾ ಗ್ಲ್ಯಾಂಡ್ಸ್ ಇರುತ್ತಲ್ಲ, ಪ್ಯಾನ್ಕ್ರಿಯಾ ಏನ್ ಮಾಡುತ್ತೆ ನಿಮ್ಗೆ ಲೈಕ್ ಇನ್ಸುಲಿನ್ ಬಿಡುಗಡೆ ಮಾಡೋ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಸೊ ಆ ಇನ್ಸುಲಿನ್ ಬಿಡುಗಡೆ ಆಗಿ, ಫಾರ್ ಎಕ್ಸಾಂಪಲ್ ಇಲ್ಲಿ 100 ml ಎಕ್ಸಾಂಪಲ್ ಹೇಳ್ತೀನಿ, ಅದನ್ನ ತುಂಬಾ ಸೀರಿಯಸ್ ತಗೊಳ್ಳಿ ಆಯ್ತಾ. 100 ml ನಿಮ್ಗೆ ಶುಗರ್ ಬರ್ತಿದೆ, ಗ್ಲೂಕೋಸ್ ಬರ್ತಿದೆ ಅಂದ್ರೆ 100 ml ಇನ್ಸುಲಿನ್ ಬಂದು ಅದನ್ನ ಮ್ಯಾನೇಜ್ ಮಾಡಿ ಹೊರಗಡೆ ತಗೊಳ್ಬೇಕು, ನಿಮ್ಮ ಕೋಶ ಹೊರಗಡೆ ಸ್ಟೋರೇಜ್ ಮಾಡ್ಕೋಬೇಕು. ಓಕೆನಾ? ನಾವು ಯಾವಾಗ ಹೇಳ್ತೀವಿ ಇನ್ಸುಲಿನ್ ಕೀ ತರ ಎಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ತಿರ್ತೀವಿ, ಅದು ಅಷ್ಟೊಂದು ಡೀಪ್ ಆಗಿ ಹೋಗೋದು ಬೇಡ ಆಯ್ತಾ, ಅಬ್ಸರ್ವ್ ಆಗಬೇಕು. ಸೊ ಇವಾಗ ಏನಾಗ್ತಿದೆ, ನಾನು ಹೆಲ್ದಿ ಆಗಿದ್ದೀನಿ ಅಂತ ಹೇಳಿದ್ರೆ 1 kg ಜಾಮೂನ್ ತಿಂದ್ರು ಕೂಡ ನಾನು ಡಯಾಬಿಟಿಸ್ ಏನಿದೆ 150 ದಾಟಲ್ಲ, ನಾನು ಹೆಲ್ದಿ ಆಗಿದ್ದೀನಿ ಅಂತ ಹೇಳಿದ್ರೆ. ಸೊ ಇನ್ ಕೇಸ್ ನನ್ನ ಪ್ಯಾನ್ಕ್ರಿಯಾದಲ್ಲಿ ಇನ್ಸುಲಿನ್ ಸಫಿಷಿಯೆಂಟ್ ಆಗಿ ಬರ್ತಿಲ್ಲ ಅಂದ್ರೆ ಆಯ್ತಾ, ಡಯಾಬಿಟಿಸ್ ಎಲ್ಲ ತುಂಬಾ ತರ ಡಯಾಬಿಟಿಸ್ ಇದೆ. ಓಕೆ. ಸೊ ಅದು ನಾರ್ಮಲ್ ಆಗಿ ಹೇಳಿದಾಗ ಇಲ್ಲಿ ಕಾಮನ್ ಆಗಿ ಮಾತಾಡೋದು 95% ಇರೋದು ಟೈಪ್ 2 ಡಯಾಬಿಟಿಸ್ ಅಂತ. ಓಕೆ. ಅವ್ರ ಪ್ಯಾನ್ಕ್ರಿಯಾ ಫಂಕ್ಷನ್ ಆಗ್ತಿದೆ, ಇನ್ಸುಲಿನ್ ಬಿಡುಗಡೆ ಕೂಡ ಆಗ್ತಿದೆ, ಆದ್ರೆ ಸಫಿಷಿಯೆಂಟ್ ಆಗಿ ಬರ್ತಿಲ್ಲ ಅಂತ. ಸೊ ಟೈಪ್ 1 ಅಂದ್ರೆ ಅವ್ರಿಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿಲ್ಲ, ದಟ್ ಇಸ್ ಟೋಟಲಿ ಡಿಫ್ರೆಂಟ್ ಕೇಸ್. ಸೊ ನಾನು ಜನರಲ್ ಆಗಿ 95% ಕಾಯಿಲೆ ಇರೋಂಥ ಜನಗಳನ್ನ ಫೋಕಸ್ ಮಾಡೋದಾದ್ರೆ, ಸೊ ಗ್ಲೂಕೋಸ್ ಬರ್ತಿದೆ, ಸೊ ಸ್ಟೋರೇಜ್ ಆಗಕ್ಕೆ ಸಫಿಷಿಯೆಂಟ್ ಆಗಿ ಇನ್ಸುಲಿನ್ ಬರ್ತಿಲ್ಲ. ಸೊ ಎಕ್ಸೆಸ್ ಏನಿದೆ ಅಂದ್ರೆ ಗ್ಲೂಕೋಸ್ ಏನಿದೆ ಬ್ಲಡ್ ಅಲ್ಲಿ ಓಡಾಡ್ತಿದೆ.
ಈಗ ನಾವು ನೋಡ್ತೀವಿ HbA1c 5.7 ಇರ್ಬೇಕು ಇರಬೇಕು, ಕರೆಕ್ಟಾ? ಸೊ 6 ಮೇಲೆ ದಾಟ್ತು, ಲೈಕ್ ಬಾರ್ಡರ್ ಇದಾರೆ, 7 ದಾಟ್ತು, 8 ದಾಟ್ತು, 12 ದಾಟ್ತು ಅಂದ್ರೆ ಶುಗರ್ ಜಾಸ್ತಿ ಇದೆ ಅಂತ. ಓಕೆನಾ? ನಾರ್ಮಲ್ ನೀರಿಗೂ ಸಕ್ಕರೆ ಪಾಕಕ್ಕೂ ವ್ಯತ್ಯಾಸ ಇದೆಯಾ? ಇದೆ. ನಾವು ನಾರ್ಮಲ್ ನೀರನ್ನ ಚಲ್ತೀವಿ ಅಂತ ಇಟ್ಕೊಳ್ಳೋಣ, ಹೌದು, ಫ್ರೀ ಫ್ಲೋ ಆಗುತ್ತಾ? ಫ್ರೀಯಾಗಿ ಫ್ಲೋ. ಅದರಲ್ಲಿ ಸಕ್ಕರೆ ಪಾಕ ನಂಗೆ ಚಲರೆ ಹೋಗುತ್ತಾ? ಇಲ್ಲ. ಸೇಮ್ ಆಯ್ತಾ? ನಿಮ್ಮ ಬಾಡಿಲಿ ಅಂದ್ರೆ ಬ್ಲಡ್ ಅಲ್ಲಿ ಜಾಸ್ತಿ ಸಕ್ಕರೆ ಇಟ್ಕೊಂಡಿದ್ದೀರಾ, ಅದು ಸರ್ಕ್ಯುಲೇಟ್ ಆಗ್ತಿದೆ ಬಾಡಿಲಿ. ಓಕೆ, ಸೊ ಓವರ್ ಟೈಮ್ ಬಾಡಿ ತೆಗ್ದಾಕದ ಈಚೆಗೆ, ಯೂರಿನ್ ಮುಖಾಂತರ ಸ್ವೆಟ್ಟಿಂಗ್ ಮುಖಾಂತರ ಹೋಗೋದು ಈಚೆಗೆ, ಅದು ದಟ್ ಇಸ್ ಡಿಫ್ರೆಂಟ್. ಸೊ ಅದಿರೋ ಅಷ್ಟು ಟೈಮು ಕಿಡ್ನಿ ಫಿಲ್ಟರ್ ಮಾಡಬೇಕು. ನಾನು ಲಾಸ್ಟ್ ಟೈಮ್ ನಾವು ಮಾತಾಡಬೇಕು ಒಂದು ಟಾಪಿಕ್ ಹೇಳ್ತಿದ್ವಿ. ಕಿಡ್ನಿ 178 ಲೀಟ್ರು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಅಂತ ಎವ್ರಿ ಡೇ, ಆಯ್ತಾ? ಸೊ ಆ ಬ್ಲಡ್ ಅಲ್ಲಿ ಪ್ಯೂರಿಫೈ ಮಾಡ್ಬೇಕಿದ್ರೆ ಆ ಬ್ಲಡ್ ಅಲ್ಲಿ ಥಿಕ್ನೆಸ್ ಜಾಸ್ತಿ ಆಗ್ಬಿಟ್ಟಿದೆ, ಸಕ್ಕರೆ ಅಂಶ ಜಾಸ್ತಿ ಇದೆ, ಪಾಕ ಥರ ಆಗೋಗಿದೆ. ಅದನ್ನ ಫಿಲ್ಟರ್ ಮಾಡ್ಬೇಕು ಕಿಡ್ನಿ, ಆಯ್ತಾ? ಸೊ ಕಿಡ್ನಿಗೆ ಅನ್ವಾಂಟೆಡ್ ಆಗಿ ಲೋಡ್ ಕೊಡ್ತಾ ಇದೀವಿ ನಾವು. ಹೌದು. ಓಕೆ, ಸೊ ಅದೇ ಹೇಳಿದ್ನಲ್ಲ ಸರ್, ಎಲ್ಲದಕ್ಕೂ ಒಂದು ಕನೆಕ್ಟ್ ಮಾಡ್ಕೊಬಿಡಿ. ಬ್ಯಾಟ್ರಿ ನಾನು ಎಕ್ಸಾಂಪಲ್ ಕೊಟ್ಟಲ್ಲ, 150 ಸಾರಿ ಚಾರ್ಜಿಂಗ್ ಅಂತ, ಸೇಮ್ ಅದೇ ಥರ ತಗೊಳ್ಳಿ. ಅನ್ವಾಂಟೆಡ್ ಲೋಡ್ ಕೊಡ್ತಾ ಇದ್ದೀರಾ ಕಿಡ್ನಿಗೂ ಒಂದು ಲಿಮಿಟೇಷನ್ ಇದೆಯಲ್ಲ. ಹೌದು. ಸೊ ಆಯ್ತಾ, ಆ ಲಿಮಿಟೇಷನ್ ಕ್ರಾಸ್ ಆಗ್ತಿದ್ದಂಗೆನೆ ಕಿಡ್ನಿ ಏನಾಗುತ್ತೆ, ಬಿಟ್ಬಿಡುತ್ತೆ. ಮತ್ತೆ ಇನ್ನೊಂದು ಕಿಡ್ನಿದು ಮತ್ತೆ ಲಿವರ್ದೊಂದು ಗುಡ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಅದು ಲಾಸ್ಟ್ ನಂಗೆ ನಿಮ್ಗೆ ಹೇಳೋದೇ ಇಲ್ಲ. ನೀವು ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ, ಏನು ಕಾಣಿಸ್ಕೊಳ್ಳಲ್ಲ, ಮ್ಯಾಕ್ಸಿಮಮ್ ಕೆಲಸ ಮಾಡ್ತವೆ, ಸಡನ್ ಆಗಿ ಕೈ ಬಿಟ್ಬಿಡ್ತವೆ. ಓಕೆ, ಅದಾದ್ಮೇಲೆ ಡಯಾಲಿಸಿಸ್ಗೆ ಹೋದ, ಇನ್ನೊಂದು ಏನಕ್ಕೆ ಹೋದ, ಲೈಫ್ ಕಿಡ್ನಿ ಪೇಷಂಟ್ ಅಲ್ಲಿ ನೋಡಿದಾಗ ನಂಗೆ ತುಂಬಾ ಹಿಂಸೆ ಆಗುತ್ತೆ. ನೀರು ಕುಡಿಯಂಗಿಲ್ಲ, ಆಯ್ತಾ? ಇವಾಗ ಏನೇನೋ ಕುಡ್ಕೊಂಡು ಏನೇನೋ ಮಾಡ್ಕೊಂಡು ನೀರು ಕುಡಿದಂಗೆ ಮಾಡ್ಕೊಂಡ್ಬಿಡ್ತೀವಿ ಪರಿಸ್ಥಿತಿ. ಅಂದ್ರೆ ಕೆಲವ್ರಿಗೆಲ್ಲ ಗೊತ್ತಿರಲ್ಲ ಪಾಪ, ಆಯ್ತಾ? ನಾಲೆಜ್ ಇರಲ್ಲ, ಇಲ್ಲ ಯಾವುದೋ ವರ್ಕ್ ಲೋಡಲ್ಲಿ ಬಿಸಿ ಇರ್ತಾರೆ, ಅದು ಫೋಕಸ್ ಮಾಡಿರಲ್ಲ. ಇದೆಲ್ಲ ಅದೇ ಹೇಳಿದ್ರಲ್ಲ ಸರ್, ಮನೇಲಿ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ಒಂದು ನ್ಯೂಟ್ರಿಷನ್ ಬಗ್ಗೆ ನಾಲೆಜ್ ತಗೊಂಡ್ಬಿಟ್ರೆ ಇಡೀ ಎಂಟೈರ್ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಇಂದಿರಾ ಗಾಂಧಿ ಅವ್ರು ಒಂದು ಮಾತು ಹೇಳ್ತಿದ್ರು, ಆಗಿನ ಕಾಲದಲ್ಲಿ ಹೇಳಿದ್ರಂತೆ, ಒಂದು ಮನೇಲಿ ಒಂದು ಹೆಣ್ಮಗು ಚೆನ್ನಾಗಿ ಓದಿದ್ರೆ ಆ ಎಂಟೈರ್ ಫ್ಯಾಮಿಲಿ ಅದ್ರ ಎಜುಕೇಟೆಡ್ ಆಗಿರ್ತಾರೆ ಅಂತ, ಆಯ್ತಾ? ಸೊ ನಾನು ಯಾರ ಪರವಾಗಲ್ಲ, ಜನರಲ್ ಆಗಿ ಹೇಳ್ತೀನಿ. ಓಕೆ, ಸೊ ನಾನು ಹೇಳೋದು ನನ್ನ ಒಂದು ಸೇಯಿಂಗ್ ಏನಂದ್ರೆ, ಅಟ್ಲೀಸ್ಟ್ ಮನೇಲಿ ಒಬ್ರು ನ್ಯೂಟ್ರಿಷನ್ ಬಗ್ಗೆ ನಾಲೆಜ್ ತಗೊಂಡ್ಬಿಟ್ರೆ, ಏನ್ ತಿನ್ಬೇಕು, ಕಿಚನ್ ಇಟ್ಸ್ ಒಂಥರ ಎಲ್ಲಾನು ನಮ್ಗೆ ಅದೇನೆ, ಕಿಚನ್ ಎಲ್ಲ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಮನೆ ಎಲ್ಲಾ ರೂಮ್ಸ್ಗಿಂತಾನು ಕಿಚನ್ ತುಂಬಾ ಇಂಪಾರ್ಟೆಂಟ್. ಅದೊಂಥರ ಲೈಕ್ ನಮ್ಮನ್ನ ಬಿಲ್ಡ್ ಮಾಡೋದೇ ಕಿಚನ್, ಕರೆಕ್ಟಾ? ಸೊ ಅಲ್ಲಿ ಕರೆಕ್ಟಾಗಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ನಮ್ಗೆ ಐಡಿಯಾ ಬಂದ್ಬಿಟ್ರಿ ಸರ್, ಎಷ್ಟೋ ಕಾಯಿಲೆಗಳು ನಮ್ಮ ಹತ್ರಕ್ಕೂ ಕೂಡ ಬರಲ್ಲ. ಖಂಡಿತ ಹೌದು. ಇವರು ಹೇಳಿರುವಂಥ ಎಷ್ಟೋ ಪಾಯಿಂಟ್ಗಳನ್ನು ನಾನು ಕೂಡ ಕೆಲವೊಂದು ಡಾಕ್ಟರ್ಸ್ ಹತ್ರ ಮಾತಾಡಿದ್ದೆ. ಇದ್ರ ಬಗ್ಗೆ ಅವತ್ತಿಂದನೂ ನಾಲೆಜ್ ಕೊಟ್ಕೊಂಡು ಬಂದ್ವಿ. ಆದರೆ ನಮ್ಮ ದೌರ್ಭಾಗ್ಯ ಏನು ಅಂದರೆ, ಈ ಕಾರ್ಯಕ್ರಮ ನೋಡ್ತಾರೆ, ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. ಮಾಡ್ಕೊಂಡ್ರೆ ಇವತ್ತೊಂದಿನ ನಾಳೆ ಒಂದಿನ ಮಾಡ್ಕೊಂಡು ಮತ್ತೆ ಅಗೈನ್ ಸಂಜೆ ಆದರೆ ಫಾಸ್ಟ್ ಫುಡ್ ತಿನ್ನೋಕೆ ಹೋಗ್ತೀವಿ. ಇಲ್ಲ ನೀವು ಹೇಳಿರೋಂಗೆ ಸಕ್ಕರೆಯ ಕೆಲವೊಂದು ಪಾಕಗಳನ್ನೇ ತಿನ್ನೋಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಒಂದು ಕಡೆ ಡಿಸೀಸ್ ಬರ್ತಿದೆ, ಆಗಿದೆ ಅಂತ ಗೊತ್ತಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳ್ಳೋಕೆ ನಾವು ಟ್ರೈ ಮಾಡ್ತಾ ಇಲ್ಲ. ಇದನ್ನ ಫಸ್ಟ್ ಮಾಡ್ಬೇಕು. ನಾವು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರೆ, ಡಾಕ್ಟ್ರು ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಬಾಡಿ ಕೊನೇ ಕ್ಷಣದವರೆಗೂ ಪ್ರತಿಯೊಂದು ಆರ್ಗ್ಯಾನ್ಸ್, ಬಾಡಿಯಲ್ಲಿರುವಂಥ ಪ್ರತಿಯೊಂದು ಆರ್ಗ್ಯಾನ್ಸ್ಗಳು ಕೂಡ ಹೋರಾಡ್ತವೆ, ನಾ ಬದುಕಬೇಕು ಅಂತ. ಆ ಬದುಕೋದಕ್ಕೆ ಆಪ್ಷನ್ನೇ ಕೊಡದೇ ಇದ್ದಾಗ ಸೈಲೆಂಟ್ ಆಗಿಬಿಡ್ತವೆ ಅಂತ. ಬಹುಶಃ ಮನುಷ್ಯನು ಅದೇ ತಪ್ಪನ್ನ ಮಾಡ್ತಾ ಇದ್ದಾನೆ. ಈ ಥರದ ಕಾರ್ಯಕ್ರಮದಿಂದ ಆತ ಇನ್ನಷ್ಟು ತಿಳ್ಕೋಬಹುದು. ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸರ್. ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೊಂತೀನಿ. ಸೊ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ. ತುಂಬ ಥ್ಯಾಂಕ್ಸ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮತ್ತೆ ಇನ್ನಷ್ಟು ನವೀನರ ಹತ್ರ ಮಾತಾಡೋದಿದೆ, ಇದನ್ನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.